ವಿಡಿಯೋ ತುಣುಕು ಕಳಿಸಿದರು. ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಒಬ್ಬ ತುಂಬ ಮಳೆ ಬರ್ತಾಯಿತ್ತು, ಜೋರಾದ ಮಳೆ, ಭೀಕರವಾದಂಥ ಗುಡುಗು ಸಿಡಿಲು ಆಗ್ತಾಯಿತ್ತು. ಅವನು ಕಾರ್ನಲ್ಲಿ ಪ್ರಯಾಣ ಮಾಡಿರ್ತಾನೆ. ದಾರಿಯಲ್ಲಿ ಹೋಗುವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ 3 ಜನ ನಿಂತಿರ್ತಾರೆ ಮಳೆಯಲ್ಲಿ ತೋರಿಸ್ಕೊಳ್ತಾ. ಅವನು ನಿಲ್ಲಿಸ್ತಾನೆ ಕಾರನ್ನು. ಅವನಿಗೆ ಏನಾದರೂ ಮಾಡಿ ಸಹಾಯ ಮಾಡೋಣ ಅನ್ನೋ ಮನಸ್ಸಿನಿಂದ ನಿಲ್ಲಿಸ್ತಾನೆ. ಹತ್ತಿರ ನಿಲ್ಲಿಸಿ ಹೋದಾಗ ನೋಡ್ತಾನೆ, 3 ಯಾರು ಅಂದರೆ ಅವ್ರಲ್ಲಿ ಒಬ್ಬ ಮಾತ್ರ ಅಪರಿಚಿತ, ಇನ್ನಿಬ್ಬರು ಅಪರಿಚಿತರು. ಒಬ್ಬ ಸ್ನೇಹಿತ, ಅವನ ಕಷ್ಟಕ್ಕೆ ನೆರವಾದವನು. ಇನ್ನಿಬ್ಬರು, ಒಬ್ಬಳು ಸುಂದರವಾದಂಥ ಯುವತಿ, ಹುಡುಗಿ, ಸುಂದರ ಹುಡುಗಿ. ಇನ್ನೊಂದು ಅಜ್ಜಿ, ವಯಸ್ಸಾದಂಥ ಅಜ್ಜಿ. ಆ 3ರಲ್ಲಿ ಅವನು ಕರ್ಕೊಂಡು ಹೋಗಬೇಕು ಅಂದರೆ ಅವನ ಕಾರ್ನಲ್ಲಿ ಒಂದೇ ಒಂದು ಸೀಟ್ ಖಾಲಿ ಇರೋದು. ಈಗ ಯಾರನ್ನು ಕರ್ಕೊಂಡು ಹೋಗ್ಬೇಕು? ದ್ವಂದ್ವಕ್ಕೆ ಕೊಡೋಕ್ಕಾಗ್ತಾನೆ. ಈಗ ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ನಿಮ್ಮನ್ನು ಕೇಳಿದರೆ, ಇಲ್ಲಿರೋ ಮುಂದೆ ಕೂತಿರ್ತಕ್ಕಂಥ ಸಣ್ಣ ಮಕ್ಕಳನ್ನ ಕೇಳಿದರೂ ಸಹ ಅವ್ರೇನು ಹೇಳ್ತಾರೆ? ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ಮಗು ಹೇಳುತ್ತೆ, ಅಜ್ಜಿ ಕರ್ಕೊಂಡು ಹೋಗ್ಬೇಕು ಅಂತಲ್ಲ. ಖಂಡಿತ ಮಗು ಹೇಳುತ್ತೆ, ಅಜ್ಜಿ ಕರ್ಕೊಂಡು ಹೋಗ್ಬೇಕು. ಯಾಕೆ? ವಯಸ್ಸಾಗಿದೆ, ಶೀತ ಕೆಮ್ಮು ಆಗಿ ತೊಂದರೆ ಆಗ್ಬೋದು, ಅಜ್ಜಿ ಕರ್ಕೊಂಡು ಹೋಗ್ಬೇಕು ಅಂತ. ನಾವೇನು ನಿಮಗೆ ಹೇಳ್ಬೇಕು ಗುರುಗಳಿಗೆ ಹೇಳಿದ್ದಾರೆ ಅಂತ ಅಲ್ಲ, ಆಕೆ ಸ್ವತಃ ಮಗು ಹೇಳುತ್ತೆ ಅಜ್ಜಿ ಕರ್ಕೊಂಡು ಹೋಗಬೇಕು ಅಂತ. ಆದರೆ ಅವನೇನು ಮಾಡ್ತಾನೆ, ಒಬ್ಬರು ಮಾತ್ರ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಅಲ್ಲ. ತನಗೆ ನೆರವಾದಂಥ ಸ್ನೇಹಿತನಿಗೆ ಅವರಿಗೆ ಸಹಾಯ ಮಾಡಬೇಕು ಅಂತ ಅನಿಸಿ ಅವನೇನು ಮಾಡ್ತಾನೆ, ಆ ಸ್ನೇಹಿತನಿಗೆ ಕಾರನ್ನು ಬೀಗದ ಕೈ ಕೊಡ್ತಾನೆ. ಕೊಟ್ಟು, ನೀನು ಈ ಅಜ್ಜಿಯನ್ನು ಕರ್ಕೊಂಡು ಹೋಗು, ನಾನು ಹಿಂದಿಂದ ಹೇಗೋ ಬರ್ತೀನಿ ಅಂತ ಹೇಳಿ ಆ ಸ್ನೇಹಿತನಿಗೆ ಕೊಡ್ತಾನೆ. ಅಜ್ಜಿ ಕರ್ಕೊಂಡು ಹೋಗು ಅಂತ ಹೇಳಿ ಅಲ್ಲಿಗಿಬ್ಬರಿಗೆ ಸಹಾಯ ಮಾಡ್ದಂಗೆ ಆತ. ಇದು ಮಾನವೀಯ ಗುಣ ಹೌದಲ್ಲ? ಇದು ಯೋಚನೆ ಮಾಡಿದ್ರೆ ನೀವು? ಇಲ್ಲ. ಈ ಕಥಾನಕವನ್ನು ನೀವು ವಾಟ್ಸಪ್ನಲ್ಲಿ ಹಾಕಿ ಏನು ಉತ್ತರ ಬರ್ಬೋದು ಗೊತ್ತಾ? ಅಜ್ಜಿ ಮೇಲೂ ಕನಿಕರ ಇಲ್ಲ, ಸ್ನೇಹಿತನಿಗೂ ಸಹಾಯ ಮಾಡಬೇಕು ಅಂತಿಲ್ಲ, ಆ ಹುಡುಗಿ ಜೊತೆಗೆ ಚಲ್ಲಾಟ ಮಾಡಬೇಕು ಅಂತ ಹೇಳಿ ಆ ತಂತ್ರ ಮಾಡಿದಾರೆ ಅಂತ ಬರಿತೀರೋ ಇಲ್ಲ ಹೇಳಿ? ನಿಜವಸುಳ್ಳ ಹೇಳಿ? ಆ ಹುಡುಗಿ ಮೇಲೆ ಕಣ್ಣಿಟ್ಟದ ಅವನು, ಇವರಿಬ್ಬರನ್ನ ಸಾಗಿಸಿ ಆ ಹುಡುಗಿ ಜೊತೆಗೆ ಅಲ್ಲೇ ಹೊಡಿಬೇಕು ಅಂತ ಮಾಡಿದ್ದಾನೆ ಅಂತಿರೋದೇ ಇಲ್ಲ. ಇವತ್ತೇನಾಗಿದೆ ಸಾಂಸಾರಿಕ ಜೀವನದಲ್ಲಿ, ಗಂಡ ಹೆಂಡತಿ ಮೊಬೈಲ್ ನೋಡೋದು, ರಾತ್ರಿ ಮಲಗಿದಾಗ ಹೆಂಡತಿ ಗಂಡನ ಮೊಬೈಲ್ ನೋಡೋದು. ಏನೇನು ಮೆಸೇಜ್ಗಳು ಎಲ್ಲೆಲ್ಲಿಂದ ಬಂದಿದ್ದಾವೆ, ಯಾರ್ಯಾರ ಜೊತೆಗೆ ಈಗ ಮಾತಾಡಿದ್ದಾಳೆ, ಇದು ನಡೆದಿದೆಯೇ ಇಲ್ಲ? ಅನೇಕ ಕುಟುಂಬಗಳು ಈ ವಾಟ್ಸಪ್ ಕಾರಣಕ್ಕಾಗಿ ಕೌಟುಂಬಿಕ ಜೀವನದಲ್ಲಿ ಕಲಹ ಉಂಟಾಗಿದೆ ಅನೇಕ ರೀತಿಯಲ್ಲಿ. ಇದಕ್ಕೇನು ಪರಿಹಾರ? ನಾವೊಂದು ಕಥಾನಕ ಹೇಳ್ತೀನಿ ನಿಮಗೆ. ಯುವ ದಂಪತಿಗಳು ಅನಕ್ಷರಸ್ಥರು, ಹಳ್ಳಿಯ ಯುವಕ, ಅವನು ರೈತ. ಒಮ್ಮೆ ದಾರಿಯಲ್ಲಿ ಹೋಗುವಾಗ ಒಂದು ಪಳ ಹೊಳಿತಕ್ಕಂಥದ್ದು ಏನೋ ಸಿಕ್ತು. ಅದನ್ನು ಕೈ ತೆಗೆದುಕೊಂಡ, ನೋಡ್ತಾನೆ ಭಾಳ ಸುಂದರವಾದ ಒಬ್ಬ ಹುಡುಗ ಕಾಣಿಸ್ತಾ, ಒಬ್ಬ ಯುವಕ. ಅವನಿಗೆ ಅದು ಕನ್ನಡಿ ಅಂತ ಗೊತ್ತಾಗಲಿಲ್ಲ, ತನ್ನದೇ ಪ್ರತಿಬಿಂಬ ಅಂತ ಗೊತ್ತಾಗಲಿಲ್ಲ. ಅವನು ಎಷ್ಟು ಸುಂದರವಾಗಿದ್ದಾನೆ ಯುವಕ ಅಂತ ಹೇಳಿ ಅವನಿಗೆ ಕನ್ನಡಿ ಅನ್ನೋ ಜ್ಞಾನನೇ ಇರಲಿಲ್ಲ. ತೊಗೊಂಡು ಬರ್ತಾನೆ, ಮನೆಗೆ ಬಂದು ಕಪಾಟಿನಲ್ಲಿ ಇಡ್ತಾನೆ. ಪ್ರತಿನಿತ್ಯ ಮಲಗುವಾಗ ಕಪಾಟ್ ಬೀಗದ ಕೈ ತೆಗೆದು ಅದನ್ನು ನೋಡ್ತಾನೆ, ಅವ ಮಲಗಿಕೊಡ್ತಾನೆ. ಹೆಂಡತಿಗೆ ಅನುಮಾನ ಬಂತು, ಯಾಕೆ ಒಂದು ದಿನ ನನ್ನ ಗಂಡ ಕಪಾಟ್ ಬೀಗ ತೆಗೆದು ಅದನ್ನು ನೋಡ್ತಾನೆ, ಏನೋ ನೋಡ್ತಾನಲ್ಲ, ಏನದು ಅಂತ ಕುತೂಹಲ ಉಂಟಾಯಿತು. ಆಗ ಆಕೇನು ಮಾಡ್ತಾಳೆ, ಗಂಡ ಮಲಗಿದ್ದಾಗ ಬೀಗದ ಕೈ ತಗೊಂಡು ಕಪಾಟ್ ಓಪನ್ ಮಾಡಿ ನೋಡ್ತಾಳೆ. ಭಾಳ ಸುಂದರವಾದ ಹುಡುಗಿ ಕಾಣಿಸ್ತಾ ಇದ್ದಾಳೆ. ಆಕೆಗೂ ಕರಡಿ ಅಂತ ಗೊತ್ತಿಲ್ಲ, ತಂದೆ ಅದು ಪ್ರತಿಬಿಂಬ ಅಂತ ಗೊತ್ತಿಲ್ಲ. ಆಕೆ ಅಳಕ್ಕೆ ಶುರು ಮಾಡಿದ್ಲು.
ನನ್ನ ಗಂಡ ಯಾವಣ್ಣೋ ಪ್ರೀತಿ ಮಾಡ್ತದಾನೆ, ಅದಕ್ಕೆ ದಿನ ಇದನ್ನು ತೆಗೆದು ನೋಡ್ತದಾನೆ ಅಂತ ಆಕೆಗೆ ಅನುಮಾನ ಬಂತು. ಅನುಮಾನದಿಂದ ಆಕೆ ಅತ್ತೆ ಹತ್ರ ಹೇಳ್ತಾಳೆ, ಅತ್ತೆ ನಾನು ಎಷ್ಟು ಚೆನ್ನಾಗಿ ನನ್ನ ಯಜಮಾನ ನೋಡ್ಕೊಳ್ತಿದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ, ಆದರೂ ಯಾವುದೋ ಜೊತೆಗೆ ಯಾಕೆ ಅವನ ಸಂಬಂಧ ಇದೆ ಅಂತ ಹೇಳಿ ನೋಡೋಣ ಅಂತಂದು ಅತ್ತೆ ಒಂದು ರಾತ್ರಿ ತಾನು ತೆಗೆದು ನೋಡಿದ್ದು ಅಲ್ಲೊಬ್ಬ ಮುದುಕಿ ಚಿತ್ರ ಕಾಣಿಸ್ತು. ಆ ತಂದೆ ಅದು ಚಿತ್ರ ಅಂತ ಆಕೆ ಗೊತ್ತಾಗಲಿಲ್ಲ, ಮುದುಕಿ ಚಿತ್ರ. ಆಕೆ ಭಾಳ ಬೇಜಾರಾಯ್ತು, ಎಷ್ಟು ಸುಂದರವಾದ ಸೊಸೆ ಇದ್ದಾಳೆ, ಹೋಗಿ ಯಾಳೋ ಮುದುಕಿ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡನಲ್ಲ ಅಂತ ತಿಳಿತೆ. ಆವಾಗ ಅವರೆಲ್ಲ ಸೇರಿಕೊಂಡು ಗುರುಗಳ ಹತ್ರ ಬಂದರು. ಗುರುಗಳ ಹತ್ರ ಹೋಗ್ತಾರೆ ದೂರ ತಗೊಂಡು. ಆ ಗುರುಗಳಿಗೂ ಗೊತ್ತಿಲ್ಲ ಕನ್ನಡಿ ಯಾವುದು ಹೇಗಿರುತ್ತೆ ಅಂತ. ಅವ್ರು ನೋಡ್ತಾರೆ ಗುರುಗಳು ಕಾವಿಧಾರಿಗಳು, ರುದ್ರಾಕ್ಷಿ ಮಾಲೆ ಧರಿಸಿದ್ದಾರೆ, ಭಸ್ಮ ತ್ರಿಪುಂಡ್ರ ಹಣೆ ಮೇಲಿದೆ. ಬೈತಾರೆ ಅವರಿಗೆ, ನಿಮಗೇನು ಬುದ್ಧಿಗಿದ್ದಿದೆಯಾ, ನೀನು ನೋಡಮ್ಮ, ನಿನ್ನ ಮಗ ಎಷ್ಟು ಭಕ್ತಿವಂತ, ಗುರುನಿಷ್ಠೆ ಇದೆ, ಅಂಥ ಮಗನ ಮೇಲೆ ನೀವು ಆರೋಪ ಮಾಡ್ತಿರಲ್ಲ ಅಂತ ಬೈತಾರೆ. ಇದು ನಿಮ್ಮೊಳಗಿರ್ತಕ್ಕಂಥದ್ದನ್ನು ನೀವು ಕಂಡ್ಕೋಬೇಕು. ಬಹಿರಂಗವಾಗಿ ನಿಮ್ಮನ್ನು ನೀವು ಆತ್ಮನಿರೀಕ್ಷಣೆ ಮಾಡ್ಕೋಬೇಕು. ಅದೇನೇ ಧರ್ಮ. ನಿಮ್ಮ ನಿರೀಕ್ಷಣೆ, ನಿಮ್ಮ ಒಳನೋಟ, ನಿಮ್ಮ ಅಂತರಂಗದೊಳಗೆ ಇರ್ತಕ್ಕಂಥ ಆತ್ಮ ದರ್ಶನವನ್ನು ಅದು ಮಾಡ್ತಕ್ಕಂಥ ಕನ್ನಡಿನೇ ಧರ್ಮ. ಆ ಧರ್ಮದ ಕನ್ನಡಿ ನಿಮ್ಮ ಮುಂದಿತ್ತು ಅಂತ